ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 1 ಆಗಿರುತ್ತೆ. ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಒಂದು 20 ನಿಮಿಷಗಳ ಕಾಲ ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ. ತುಂಬ ಚಳಿ ಇರೋ ಕಾರಣ, ಹಿಮ ಬೀಳೋ ಕಾರಣ ವಾಕಿಗೆ ಹೋಗ್ತಾ ಇಲ್ಲ. ಯಾಕಂದರೆ ಮೊದಲೇ ಜ್ವರ ಬಂದು ಹುಷಾರು ತಪ್ಪಿದೆ. ಹಾಗಾಗಿ ಸ್ವಲ್ಪ ಚಳಿ ಎಲ್ಲ ಕಮ್ಮಿ ಆದಮೇಲೆ ಮಾರ್ನಿಂಗ್ ವಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಈಗ ನೆಕ್ಸ್ಟು ನಾನು ನನ್ನ ಎಕ್ಸಸೈಸ್ ಎಲ್ಲ ಮುಗಿಸಿ ಬೆಳಗಿನ ತಿಂಡಿ ಕೆಲಸಗಳೆಲ್ಲ ಮುಗಿಸಿ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ವೆಯ್ಟ್ನ ಚೆಕ್ ಮಾಡೋಣ ಅಂತ ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. ನನ್ನ ವೆಯ್ಟ್ ಇವಾಗ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಮನೆ ಹತ್ರ ನೈಟಿ ಹಾಕೊಳ್ಳೋ ಕಾರಣ ನನ್ನ ಬಾಡಿ ಶೇಪ್ ಯಾವ ರೀತಿ ಇದೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಹೊರಗಡೆ ಎಲ್ಲಾದರೂ ಹೋದರೆ ಮಾತ್ರ ಡ್ರೆಸ್ ಯೂಸ್ ಮಾಡೋದು, ಮನೇಲಿದ್ದಾಗ ನೈಟಿನ ಯೂಸ್ ಮಾಡ್ತಿದ್ದೆ. ಹಾಗಾಗಿ ನಾನು ನೈಟಿ ಹಾಕಿ ಆ ಫ್ರೀನೆಸ್ಗೆ ನನ್ನ ಬಾಡಿ ಎಷ್ಟು ದಪ್ಪ ಆಗಿದೆ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಬಾಡಿ ಶೇಪೇನೇ ಚೇಂಜ್ ಆಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಎಕ್ಸಸೈಸ್ ಮಾಡಬೇಕಾದ್ರೇ ಟಿ ಶರ್ಟ್ ಹಾಕ್ಕೊಂಡಾಗನೇ ಗೊತ್ತಾಗಿದ್ದು ನನಗೆ ಯಾವ ರೀತಿ ನಾನು ದಪ್ಪ ಆಗಿದ್ದೀನಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು kg ಗೇನ್ ಆಗಿದ್ದೀನಿ ಅಂತ. ನಾನು ಏನು 65 ಇದ್ದೆ, ಅಂದರೆ 85ಇಂದ 65ವರೆಗೂ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೆ. ಈಗ ನೆಕ್ಸ್ಟು ಅದೇ 85ಗೆ ಬಂದಿದ್ದೀನಿ, ಅಂದರೆ ಇನ್ನೂ ಜಾಸ್ತಿನೇ ಬಂದಿದ್ದೀನಿ. ಒಂದು 800 ಗ್ರಾಮ್ನಷ್ಟು ಇನ್ನೂ ಜಾಸ್ತಿನೇ ಆಗಿದ್ದೀನಿ. ಹಾಗಾಗಿ ಪದೇ ಪದೇ ದಪ್ಪ ಆಗ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ನಾನು ಥಿಂಕ್ ಮಾಡಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹಾಗಾಗಿ ಇಲ್ಲಿ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊತಾ ಇದೆ. ಹೌಸ್ ವೈಫ್ ಅಂತ ಅಂದರೆ ಬೆಳಗ್ಗೆ ಎದ್ದಾಗಿಂದ ಇನ್ನು ನೈಟು ಮಲಗೋವರೆಗೂ ನಮಗೆ ಕೆಲಸನೇ ಇರುತ್ತೆ. ಹಾಗಾಗಿ ಅದ್ರ ಮಧ್ಯೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋಕ್ಕಾಗೋದೇ ಇಲ್ಲ. ಅದ್ರ ನಡುವೆನೂ ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಕೊಂಡು ಒಂದೊಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಹಾಗಾಗಿ ನಾನಿಲ್ಲಿ ನನ್ನ ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋಣ, ಈ ಸಲ ಬಿಡೋದು ಬೇಡ, ಒಂದು ವಾರ ಮಾಡಿ ಮತ್ತೆ ಗ್ಯಾಪ್ ಕೊಡೋದು ಬೇಡ, ಮತ್ತು ಅದೇ ವೆಯ್ಟ್ಗೆ ಬರೋದು ಬೇಡ ಅಂತೇಳಿ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಕೆಲಸಗಳನ್ನ ಮಾಡಿಕೊಂಡು ಅದ್ರ ಜೊತೆಗೇ ನಾನು ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ ನಂತರ ನಾನಿಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಜೀರಿಗೆ ಪೌಡ್ರನ್ನ ಹಾಕೋತಾ ಇದ್ದೀನಿ. ಜೀರಿಗೆನ ಹಾಕಿ ಕುದಿಸ್ಕೊಳ್ಳೋದ್ರ ಬದಲು ಈ ರೀತಿ ಜೀರಿಗೆ ಪೌಡ್ರನ್ನ ಮಾಡಿ ಇಟ್ಕೊಬಿಡ್ತು ಅಂತ ಅಂದರೆ ಬಿಸಿನೀರು ಕಾಯಿಸ್ಕೊಂಡು ಪೌಡರ್ನ ಅದರೊಳಗಡೆ ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಟರೆ ಅದ್ರ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಅದನ್ನು ಬಿಸಿ ಬಿಸಿಯಾಗಿ ಕುಡಿಬೋದು. ಇದು ಮಾರ್ನಿಂಗ್ ಡ್ರಿಂಕ್ ಆಗಿರುತ್ತೆ. ಅಂದರೆ ಒಂದು ವೀಕು ಜೀರಿಗೆ ನೀರನ್ನ ಕುಡಿದು ಟ್ರೈ ಮಾಡೋಣ. ಒಂದಿನ ಒಂಥರ ನೀರು, ಇನ್ನೊಂದು ದಿನ ಇನ್ನೊಂದು ನೀರು, ಆ ಥರ ಬೇಡ. ಒಂದು ವಾರ ಜೀರಿಗೆ ನೀರನ್ನೇ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗೋಣ. ಹಾಗಾಗಿ ಅದ್ರ ಬೆನಿಫಿಟ್ಟು ಸಿಗಬೇಕಲ್ವ ನಮ್ಮ ಬಾಡಿಗೆ. ಹಾಗಾಗಿ ಒಂದು ವಾರ ಜೀರಿಗೆ ನೀರನ್ನ ಕುಡಿಯೋಣ. ನೆಕ್ಸ್ಟು ನಾನಿಲ್ಲಿ ಜೀರಿಗೆ ನೀರನ್ನ ಕುಡಿದ ನಂತರ ನೈಟೇನೆ ಮೆಂತ್ಯನ ನೆನೆ ಹಾಕಿರ್ತೀನಿ. ಆ ನೀರನ್ನು ಕುಡಿದು ಮತ್ತು ಅದ್ರ ಜೊತೆಗೆ ಮೆಂತ್ಯನೂ ಕೂಡ ಚೆನ್ನಾಗಿ ಅಗೆದು ತಿಂತೀನಿ. ಈ ಮೆಂತ್ಯ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಕರಗುತ್ತೆ ಮತ್ತು ನಮಗೆ ಮೋಷನ್ನು ಕೂಡ ನೀಟಾಗಿ ಆಗುತ್ತೆ. ಯಾಕಂದರೆ ನಾವು ಡಯೇಟ್ ಅಂತ ಅಂದರೆ ಸ್ವಲ್ಪ ಚಪಾತಿ, ರವೆ ಈ ಥರ ಐಟಮ್ನ ಬಳಸೋದ್ರಿಂದ ಅದು ಸ್ವಲ್ಪ ಹೀಟ್ ಅಲ್ವಾ, ಹಾಗಾಗಿ ಅದು ತಂಪು ಕೂಡ ಆಗುತ್ತೆ. ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ. ನಾನಿಲ್ಲಿ ಬೆಳಗಿನ ತಿಂಡಿಗೆ ರವೆ ಉತ್ತಪ್ಪನ ಮಾಡಿದ್ದೆ. ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ತುಂಬ ಹೊಟ್ಟೆ ಹಸಿವು ಕೂಡ ಆಗ್ತಿತ್ತು. ಹಾಗಾಗಿ ಒಂದೇ ಒಂದು ರವೆ ಉತ್ತಪ್ಪನ ಹಾಕ್ಕೊಂಡು ಅದ್ರ ಜೊತೆಗೆ ಚಟ್ನಿನ ತಿಂತಾಯಿದ್ದೀನಿ. ನಿನ್ನೆ ನಾನು ಕೊಬ್ಬರಿ ಎಣ್ಣೆನ ಕಾಯಿಸಿ ಕೂದಲಿಗೆ ಹಚ್ಕೊಂಡಿದ್ದೆ. ಅಂದರೆ ಕೆಲವೊಂದು ಪದಾರ್ಥಗಳನ್ನ ಬೆರೆಸಿ ಅದಕ್ಕೆ ಕಾಯಿಸ್ಕೊಂಡಿದ್ದೆ. ಹಾಗಾಗಿ ಅದು ಯಾವ ರೀತಿ ಶೈನಿಂಗಾಗಿ ಬಂದಿದೆ ಕೂದಲು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಈ ರೀತಿ ಕೂದಲು ಶೈನಿಂಗಾಗಿರಬೇಕು ಮತ್ತು ಯಾವುದೇ ರೀತಿ ಡ್ಯಾಂಡ್ರಫ್ ಇರಬಾರ್ದು ಅಂತ ಅಂದರೆ ಒಂದು ಕೊಬ್ಬರಿ ಎಣ್ಣೆನ ನೀವು ಒಂದು ರೀತಿ ಕಾಯಿಸ್ಕೊಂಡು ಇಟ್ಕೊತು ಅಂತ ಅಂದರೆ ಚೆನ್ನಾಗಿರುತ್ತೆ ಕೂದಲು. ಹಾಗಾಗಿ ಆ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ನೆಕ್ಸ್ಟು ನಾನಿಲ್ಲಿ ಮಾರ್ನಿಂಗ್ ಟೈಮು 11:30ಇಂದ 12 ಗಂಟೆ ಒಳಗಡೆ ನಾವು ಸ್ನ್ಯಾಕ್ಸ್ ಟೈಮ್ ಅಂತ ಇಟ್ಕೊಬಿಡಬೇಕು. ಆ ಟೈಮಲ್ಲಿ ನಾವು ಯಾವುದಾದ್ರೂ ಒಂದು ರೀತಿಯ ಸೀಡ್ಸ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ರೀತಿಯ ಹಣ್ಣನ್ನು ತಿಂದು ಅದ್ರ ಜೊತೆಗೆ ಗ್ರೀನ್ ಟೀನ ತಗೋಬೇಕು. ಸುಮಾರು ದಿವಸಗಳಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ವಾಟರ್ ಮಿನಲ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಎಲ್ಲ ತಂದಿಟ್ಕೊಂಡಿದ್ದೆ. ಅದು ಹಂಗೆ ಇತ್ತಲ್ಲ ಅಂದ್ಬಿಟ್ಟು ಅದನ್ನು ಹುರಿದು ಒಂದು ಡಬ್ಬಿಗೆ ಹಾಕ್ಕೊಂಡಿದ್ದೆ. ಅದನ್ನೇ ಒಂದೊಂದು ಸ್ಪೂನಷ್ಟು ತಿಂತಾಯಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಗ್ರೀನ್ ಟೀನೂ ಕೂಡ ತಗೋತಾ ಇದ್ದೀನಿ. ಅದ್ಯಾವುದು ಸೀಡ್ಸ್ ಇಲ್ಲ ಅಂತ ಅಂದರೆ ಒಂದು ಹಿಡಿ, ನಿಮ್ಮ ಕೈನ ಒಂದು ಒಳ ಹಿಡಿಯಷ್ಟು ನೀವು ಕಡಲೆ ಬೀಜ ತೊಗೋಬೋದು. ಇಲ್ಲ ಅಂದರೆ ಮುಗ್ರಿ ಕಾಳು ಮಾಡ್ತಾರಲ್ಲ ಕಡಲೆಕಾಳು, ಆ ಕಾಳನ್ನು ಹುರಿದ್ಬಿಟ್ಟು ತಿನ್ಬೋದು. ಇಲ್ಲ ಕಡಲೆ ಬೀಜನ ಹುರಿದು ತಿನ್ಬೋದು, ಇಲ್ಲ ಅಂದರೆ ಕಡಲೆ ಕಾಳನ್ನ ಹುರಿದ್ಬಿಟ್ಟು ತಿನ್ಬೋದು, ತೊಂದರೆ.
ನೆಕ್ಸ್ಟ್ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯನ ತೊಗೊಂಡಿದ್ದೀನಿ. 3 ಚಪಾತಿ ತಿನ್ನೋರು 2 ಚಪಾತಿ ತಿನ್ಬೋದು. 2 ಚಪಾತಿ ತಿಂತಿರೋರು 1/2 ಚಪಾತಿಗೆ ಬರ್ಬೋದು. ಆವಾಗ ಕ್ರಮೇಣವಾಗಿ ನಾವು ಕಡಿಮೆ ಮಾಡ್ತಾ ಬರ್ಬೋದು. ಒಂದೇ ಸಲ ಕಡಿಮೆ ಮಾಡೋದು ತಪ್ಪು. ಕ್ರಮೇಣವಾಗಿ ನಾವು ಕಡಿಮೆ ಮಾಡ್ಕೊಂಡು ಬರಬೇಕು. ನೆಕ್ಸ್ಟು ಅದ್ರ ಜೊತೆಗೆ ಸೌತೆಕಾಯಿ, ನಿನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ಸೌತೆಕಾಯಿ, ಟೊಮೊಟೊ ಮತ್ತು ಕ್ಯಾರೆಟ್ನ ತಗೋತು ಅಂತ ಅಂದರೆ ನಿಮ್ಮ ಸ್ಕಿನ್ಗೂ ಕೂಡ ಒಳ್ಳೆಯದು ಮತ್ತು ಫುಲ್ಫಿಲ್ ಆಗುತ್ತೆ. ಒಂದು ಮೀಲ್ ಪ್ಲೇಟ್ ಅನ್ನೋದು ಫುಲ್ಫಿಲ್ ಆಗುತ್ತೆ. ಮಧ್ಯಾಹ್ನ ಮತ್ತು ನೈಟ್ ಊಟಕ್ಕೂ ಈ ರೀತಿ ಕ್ಯಾರೆಟು ಸೌತೆಕಾಯಿ ತೊಗೋಬೋದು. 2 ಟೈಮ್ ಬೇಡ, ನಾವು 1 ಟೈಮ್ ತಗೋತೀವಿ ಅಂದ್ರೂ ಓಕೆ, 1 ಟೈಮು ಕೂಡ ತಗೋಬೋದು. ನೆಕ್ಸ್ಟ್ ಮಧ್ಯಾಹ್ನದ ಊಟ ಆದ ನಂತರ 1 ಗ್ಲಾಸು ಮಜ್ಜಿಗೆನ ತಗೋಬೇಕು. ನಾನು ಮಜ್ಜಿಗೆನ ಕುಡಿದೆ, ಬಟ್ ವಿಡಿಯೋ ಮಾಡೋದನ್ನ ಮರ್ತೋದೆ. ಅದಾದ ನಂತರ ಮಜ್ಜಿಗೆ ಕುಡಿದ ನಂತರ 1 ಟೇಬಲ್ ಸ್ಪೂನಷ್ಟು ಸೋಂಪನ್ನ ತಿನ್ನಬೇಕು. ಸೋಂಪು ತಿನ್ನೋದ್ರಿಂದ ನಾವೇನು ತಿಂದಿರ್ತೀವಲ್ಲ ಊಟ, ಅದು ಬೇಗ ಡೈಜೆಷನ್ ಆಗೋಗುತ್ತೆ. ಸೋಂಪು ಕಾಳನ್ನ ನಾವು ಮಧ್ಯಾಹ್ನದ ಊಟದ ನಂತರ ಮತ್ತು ರಾತ್ರಿ ಊಟದ ನಂತರ 2 ಟೈಮು ಕಂಪಲ್ಸರಿ ತಗೊಳ್ಳೇಬೇಕು. ನೆಕ್ಸ್ಟ್ ನಾವಿಲ್ಲಿ ಸಂಜೆ 5 ಗಂಟೆ ಸಮಯದಲ್ಲಿ ವಾಕಿಂಗ್ ಹೋಗಿದ್ದು ಬರ್ತಾಯಿದ್ದೀವಿ. ಬೆಳಗ್ಗೆ ವಾಕ್ ಮಾಡೋಕ್ಕಾಗಲ್ಲ ಅಂತೇಳಿ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ವಾಕ್ ಮಾಡಿ ಬರ್ತಾಯಿದ್ದೀವಿ. ವಾಕಿಂದ ಬಂದ ತಕ್ಷಣ ಬ್ಲ್ಯಾಕ್ ಕಾಫಿನ ಮಾಡ್ಕೊಳ್ಳೋಣ ಅಂತೇಳಿ ಬ್ಲ್ಯಾಕ್ ಕಾಫಿನ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲೂ ನೀವು ಬೇಕು ಅಂದರೆ ಮಾಡ್ಕೋಬೋದು. ಯಾರಿಗಾರು ಕಾಫಿ ಹ್ಯಾಬಿಟ್ ಇತ್ತು ಅಂತ ಅಂದರೆ ಈ ರೀತಿ ಬ್ಲ್ಯಾಕ್ ಕಾಫಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಬ್ಲ್ಯಾಕ್ ಕಾಫಿ ಬೇಡ, ಗ್ರೀನ್ ಟೀನೇ ಕುಡಿತೀವಿ ಅಂದರೆ ಅದ್ರ ಬದಲು ಗ್ರೀನ್ ಟೀನೂ ಕುಡಿಬೋದು, ಇಲ್ಲ ಜೀರಿಗೆ ನೀರನ್ನು ಕುಡಿಬೋದು, ತೊಂದರೆ ಏನಿಲ್ಲ. ನಾನಿಲ್ಲಿ ಅದೇ ಹೇಳ್ದಂಗೆ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತೇಳಿ ಎಲ್ಲನೂ ತರಿಸಿಟ್ಕೊಂಡು ಮಾಡಿರಲಿಲ್ಲ. ಅದೇ ಎಲ್ಲ ಇತ್ತಲ್ಲ ಅಂಥೇಳಿ ಮಖಾನ ಸೀಡ್ಸ್ನೇ ಹುರಿದಿಟ್ಕೊಂಡಿದ್ದೆ. ಅದ್ರ ಬದಲು ನಾನು ಹೇಳ್ದಂಗೆ ಕಡಲೆ ಬೀಜನೋ ಇಲ್ಲ ಅಂದರೆ ಕಡಲೆಕಾಳನ್ನ ಹುರ್ಕೊಂಡು ನೀವು ತಿನ್ಬೋದು. ನಾನು ಮೊದಲೇ ಡಯಟ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಸೀಡ್ಸು ಮತ್ತು ಮಖಾನನ ತರಿಸ್ಕೊಂಡಿರೋ ಕಾರಣ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದೆಲ್ಲ ಖಾಲಿ ಆದ ನಂತರ ಕಡಲೆ ಬೀಜ, ಕಡಲೆಕಾಳನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ 1 ವೀಕ್ ಆದರೂ ಈ ಥರ ತರಿಸಿ ತಿಂದರೆ ಇನ್ನೂ ಒಳ್ಳೆಯದು, ನಿಮಗೂ ಕೂಡ ಬೆನಿಫಿಟ್ ಇರುತ್ತೆ. ಸೀಡ್ಸ ತರಿಸ್ಕೊಡ್ಬಿಡ್ತು ಅಂತ ಅಂದರೆ ಅದೇ 1 ತಿಂಗಳವರೆಗೂ ನಿಮ್ಗೆ ಆಗುತ್ತೆ. ಒಂದೇ ದಿನ ಎಲ್ಲ ವಿಷಯನೂ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಡೇ ಬೈ ಡೇ ಯಾವ ರೀತಿ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೋಬೇಕು ವೆಯ್ಟ್ ಲಾಸ್ ಜರ್ನಿನ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗಾಗಿ ಒಂದೇ ದಿನ ಬೇಡ ಅಂತಲೂ ಕೂಡ ಅನ್ಕೋತಾ ಇದ್ದೀನಿ. ನಾನಿಲ್ಲಿ ಮಧ್ಯಾಹ್ನದ ಊಟ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ನಾನು ಮನೇಲೇ ಮಾಡಿರ್ತಕ್ಕಂಥ ಗಂಜಿ ಪೌಡ್ರಿಂದ 1 ಲೋಟ ಗಂಜಿನ ಕಾಯಿಸ್ಕೊತಾ ಇದ್ದೀನಿ. ಅದ್ರ ಜೊತೆ ಚೆನ್ನಾಗಿ ನೀರನ್ನು ಕುಡಿತಾ ಇದ್ದೀನಿ. ಮೇಯ್ನು ನೀರನ್ನ ಕುಡಿಬೇಕು ನಾವು, ಯಾಕಂತಂದರೆ ವೆಯ್ಟ್ ಲಾಸ್ಗೆ ನಾವು ಎಷ್ಟು ನೀರು ಕುಡಿತೀವಿ ಅದು ಒಂದು ಕಾರಣ ಆಗಿರುತ್ತೆ. ತುಂಬ ಚೆನ್ನಾಗಿ ನೀರು ಕುಡಿತು ಅಂತ ಅಂದರೆ ನಮ್ಮ ವೇಟು ಕೂಡ ಅಷ್ಟೇ ಆರಾಮಾಗಿ ಇಳಿತಾ ಬರುತ್ತೆ. ನಾನಿಲ್ಲಿ ಡೈಲಿ 3 ರಿಂದ 4 ಲೀಟ್ರ್ ನೀರನ್ನ ಕುಡಿಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಊಟ ಆದಮೇಲೆ ನಾನು ಏನು ತೊಗೊಂಡಿದ್ದೆ ಬಾಟ್ಲು, ಆ ಬಾಟ್ಲಲ್ಲಿ 1 ಬಾಟ್ಲು ಕುಡಿತೀನಿ. ನಾನು ನೀರು ಕುಡಿಯೋ ವಾಟ್ರ್ ಬಾಟ್ಲಲ್ಲಿ ಅರ್ಧ ಲೀಟ್ರಿಗಿಂತ ಜಾಸ್ತಿ ನೀರನ್ನು ತುಂಬಿಸ್ಕೋಬೋದು. ಹಾಗಾಗಿ ನಾನು ಅದರಲ್ಲಿ 3 ರಿಂದ 3.5 ಬಾಟ್ಲಷ್ಟು ನೀರನ್ನು ಕುಡಿತೀನಿ. ನೆಕ್ಸ್ಟು ನಾವು ಗ್ರೀನ್ ಟೀ, ಚಿಯಾ ಸೀಡ್ಸ್ ನೀರು, ಇಲ್ಲ ಜೀರಾ ನೀರನ್ನ ಮಾಡ್ಕೋತೀವಲ್ಲ, ಇಲ್ಲ ಬ್ಲ್ಯಾಕ್ ಕಾಫಿ ಇದೆಲ್ಲ ಮಾಡ್ಕೋತೀವಲ್ಲ, ಅದೆಲ್ಲ 1 ಲೀಟ್ರಷ್ಟು ಹೊರಟೋಗುತ್ತೆ. ಹಾಗಾಗಿ 3 ಲೀಟ್ರಿಂದ 3.5 ಲೀಟ್ರ್ವರೆಗೂ ನಾನು ನೀರನ್ನ ಕುಡಿತೀನಿ. ನೆಕ್ಸ್ಟಿಗೆ ನಾನಿಲ್ಲಿ ಚಿಯಾ ಸೀಡ್ಸ್ನ ನೆನೆಸಿ ಆ ನೀರನ್ನ ಕುಡಿದೇ ಮಲಗೋದು. 1 ಅವರ್ ಬಿಫೋರೇ ನೆನೆಸಿಟ್ಕೋತು ಅಂತ ಅಂದರೆ ಮಲಗೋ ಟೈಮಲ್ಲಿ ನಾವು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಸಾಕು. ಯಾಕಂದರೆ ನನಗೆ ಚಿಯಾ ಸೀಡ್ಸ್ ನೀರನ್ನ ಕುಡಿತು ಅಂತ ಅಂದರೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನನಗೆ ಪರ್ಸ್ನಲಿ ವೆಯ್ಟ್ ಲಾಸ್ ನಾನು ಚಿಯಾ ಸೀಡ್ಸ್ ನೀರು ಕುಡಿದ್ರೇ ವೆಯ್ಟ್ ಲಾಸ್ ಆಗೋದು ಅಂತ ನನಗನ್ಸಿದೆ. ಹಾಗಾಗಿ ನಾನು ಚಿಯಾ ಸೀಡ್ಸ್ ನೀರನ್ನ ನೈಟು ಮಲಗಬೇಕಾದ್ರೆ ಕುಡಿದ್ಬಿಟ್ಟು ಮಲ್ಕೋತೀನಿ. ಇನ್ನು ವೆಯ್ಟ್ ಲಾಸ್ ಮಾಡಿದ್ರೆ ಸಾಕಾ, ಸ್ಕಿನ್ ಬಗ್ಗೆನೂ ಕೇರ್ ತಗೋಬೇಕಲ್ವ ಅಂತೇಳಿ ಮುಖಕ್ಕೆ ಒಂದು ರೀತಿ ಕ್ರೀಮ್ನ ಅಪ್ಲೈ ಮಾಡಿ ಅದಕ್ಕೆ ಮಸಾಜ್ನ ಮಾಡಿಕೊಂಡು 1-2 ನಿಮಿಷ ಮಸಾಜ್ ಮಾಡಿಕೊಂಡು ಆ ನಂತರ ನಾನು ಮಲಗೋದು. ನಾವು ತುಂಬ ಬೇಗನೆ ಮಲಗಬೇಕು, ಯಾಕಂದರೆ ಬೇಗ ಎದ್ದೇಳೋ ಕಾರಣ ಬೇಗನೆ ಮಲ್ಕೋಬೇಕು. ಇಲ್ಲ ಅಂದರೂ ಒಂದು 10 ಗಂಟೆ ಒಳಗಡೆ ಮಲ್ಕೊಬಿಡ್ತು ಅಂತ ಅಂದರೆ ಬೆಳಗಿನ ಜಾವ ಒಂದು 5 ಗಂಟೆ ಅಷ್ಟರಲ್ಲೆಲ್ಲ ನಾವು ಎದ್ದು ಕೆಲಸ ಕಾರ್ಯಗಳೆಲ್ಲನೂ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂತ ಅನ್ಕೋತೀನಿ. ನೆಕ್ಸ್ಟು ನಾನು ಡೇ ಬೈ ಡೇ ವಿಡಿಯೋ ಮಾಡ್ತಾ ವೆಯ್ಟ್ ಲಾಸ್ ಬಗ್ಗೆ ಇನ್ನೂ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.